ಹೆಲೋ ಎವ್ರಿ ಒನ್, ವೆಲ್ಕಮ್ ಟು ಟೇಲ್ಸ್ ಆಫ್ ಪುನೀತ್. ಏನು ಎಲ್ಲಿಗೆ ಹೊರಡ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರಾ? ನಮ್ಮ ನಡೆ ಅಮ್ಮನ ಕಡೆ. ಬನ್ನಿ ಹೋಗೋಣ. ಕೆಲಸಕ್ಕೆ ರಜೆ ಹಾಕಿ ಬೆಳಿಗ್ಗೆ 9:30 ಗಂಟೆಗೆ ನಾನು ಹೊರಟದ್ದು ನಮ್ಮ ಪ್ರೀತಿಯ ತಾಯಿಯ ಕಡೆ, ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಕಡೆ. ಅದೇನೋ ಗೊತ್ತಿಲ್ಲ, ಕಷ್ಟ ಅಂತ ಬಂದಾಗ, ಮನಸ್ಸಿಗೆ ಬೇಜಾರಾದಾಗ ಕಟೀಲು ಟೆಂಪಲ್ಗೆ ಹೋಗಿ ಬರುವ ಅಂತ ತುಂಬ ಮನಸ್ಸಾಗೋದು. ಮಂಗಳೂರು ಅಂತಂದಮೇಲೆ ಕಟೀಲು ಟೆಂಪಲ್ಗೆ ಹೋಗದೇ ಇರೋರು ಯಾರೂ ಇಲ್ಲ. ಹೋಗ್ತಾ ಹೋಗ್ತಾ ಬಸ್ಪೆ ಬಂದಾಗ ಇನ್ನೂ ಖುಷಿ ಹೆಚ್ಚಾಯಿತು. ಯಾಕೆ ಅಂತ ಕೇಳಿದರೆ ಬ್ಯಾನರ್ಗಳು, ಕಟೀಲು 7ನೇ ಮೇಳದ ಪ್ರಾರಂಭೋತ್ಸವದ ಬ್ಯಾನರ್ಗಳು. ಇನ್ನೇನು ಸ್ವಲ್ಪ ದಿನಗಳಲ್ಲೇ ಕಟೀಲು ಮೇಳ 7ನೇ ಮೇಳ ಪ್ರಾರಂಭ ಆಗ್ತದೆ, ನಮ್ಮ ಸೇವೆಯೂ ಸ್ಟಾರ್ಟ್ ಆಗ್ತದೆ. ನೋಡಿ, ಇದು ಹೊಸ ದ್ವಾರ. ಅಂತೂ ಇಂತೂ ಕಟೀಲು ದೇವಸ್ಥಾನ ತಲುಪೇ ಬಿಟ್ಟೆ. ಅದೇನೋ ಗೊತ್ತಿಲ್ಲ, ಕಟೀಲು ಟೆಂಪಲ್ಗೆ ಬಂದ ತಕ್ಷಣವೇ ನಮಗೆ ಒಂದು ಪಾಸಿಟಿವ್ ಎನರ್ಜಿ ಅಂತ ಹೇಳ್ಬೋದು. ಕಟೀಲಿಗೆ ಬಂದಮೇಲೆ ಅಮ್ಮನನ್ನು ನೋಡದೇ ಇರೋಕ್ಕಾಗ್ತದೆ. ಸೊ ಹಾಗಾಗಿ ಮೊದಲು ದೇವರಿಗೆ ಕೈ ಮುಗಿದು ಅಮ್ಮನನ್ನು ನೋಡಿ, ಬೆಳಿಗ್ಗೆಯಿಂದ ಏನೂ ತಿಂದಿರಲಿಲ್ಲ. ಸೊ ಹಾಗಾಗಿ ಅಲ್ಲೇ ನಿಯರ್ ಬೈ ಇರುವಂಥ ವಾಸುಕಿ ಹೋಟೆಲ್ಗೆ ಹೋಗಿ ಚೆನ್ನಾಗಿ ತಿಂದು ಆಮೇಲೆ ನಾನು ಹೊರಟದ್ದು ಪುನರ್ಮನನ ಶಿಬಿರಕ್ಕೆ. ಕಟೀಲು ಮೇಳದ ಕಲಾವಿದರಿಗೆ ಬೇಕಾಗಿ ಆಯೋಜಿಸಿದ ಪುನರ್ಮನನ ಶಿಬಿರ ಎನ್ನುವಂಥ ಕಾರ್ಯಕ್ರಮ ಅತ್ಯುತ್ತಮವಾಗಿ ಮೂಡಿಬಂತು. ನಮ್ಮ ಹಿರಿಯರು ನಮಗೆ ಬೇಕಾದ ಹಾಗೆ ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ, ರಂಗದ ಶಿಸ್ತಿನ ಬಗ್ಗೆ ಚೆನ್ನಾಗಿ ಹೇಳಿಕೊಟ್ಟಿದ್ದಾರೆ. ಆಮೇಲೆ ನಮಗೆ ವಿದೌಟ್ ಯಕ್ಷಗಾನ ಕಾಸ್ಟ್ಯೂಮ್ ಪುಂಡಿಕೈ ಗೋಪಾಲಕೃಷ್ಣ ಭಾಗವತರ ನಿರ್ದೇಶನದಲ್ಲಿ ಕಾರ್ತವೀರ್ಯಾರ್ಜುನ ಕಾಳಗದ ಶಕ್ರಜಿತ್ತುವಾಗಿ ನಾನು ಪಾತ್ರವನ್ನು ಮಾಡಿದ್ದೆ. ಇದೊಂದು ಜಸ್ಟ್ ಪ್ರಾತ್ಯಕ್ಷಿತೆ ಅಂತ ಹೇಳ್ಬೋದು. ಒಂದು ಗಂಟೆಗೆಲ್ಲ ಮುಗಿಸಿ ಊಟ ಎಲ್ಲ ಮಾಡಿ ಮತ್ತೆ ನಾನು ಹೋದದ್ದು ಕಟೀಲು ದೇವಸ್ಥಾನಕ್ಕೆ. ಯಾಕೆ ಅಂತ ಕೇಳಿದರೆ ಕಟೀಲು 7ನೇ ಮೇಳದ ಪ್ರಾರಂಭೋತ್ಸವಕ್ಕೆ ಹೊಸ ವೇಷಭೂಷಣ ಸಿದ್ಧತೆ ಆಗ್ತಾಯಿತ್ತು. ಸೊ ಹಾಗಾಗಿ ನಮ್ಮವರೇ ಆಗಿದ್ದರಿಂದ ಅವರ ಜೊತೆ ಮಾತಾಡಿ ಟೈಮ್ ಸ್ಪೆಂಡ್ ಮಾಡಿ ಎಲ್ಲ ಬಂದು ಮತ್ತೆ ನಾನು ಪುನರ್ಮನನ ಶಿಬಿರಕ್ಕೆ ಬಂದೆ. ಪುನರ್ಮನನ ಶಿಬಿರದ ಸಮಾರೋಪ ಸಮಾರಂಭ ಆಗ್ತಾಯಿತ್ತು. ಸೊ ಹಾಗಾಗಿ ಅದು ಮುಗಿಯುವಾಗಲೇ 7:30 ಆಗಿದೆ. ಅಲ್ಲಿಂದ ಫೋಟೋ ಸೆಷನ್ ಎಲ್ಲ ಆಗಿ ನಾನು ಹೊರಟದ್ದು ಬ್ರಹ್ಮಾವರಕ್ಕೆ. ನನಗೊಂದು ಯಕ್ಷಗಾನ ಕಾರ್ಯಕ್ರಮ ಇತ್ತು. ಸೊ ಹಾಗಾಗಿ ಬ್ರಹ್ಮಾವರಕ್ಕೆ ತಲುಪುವಾಗಲೇ 9-9:30 ಗಂಟೆ ಆಗಿದೆ. ಅಲ್ಲಿಗೆ ರೀಚ್ ಆಗುವಾಗಲೇ ಯಕ್ಷಗಾನ ಸ್ಟಾರ್ಟ್ ಆಗಿತ್ತು. ಪುಣ್ಯಕ್ಕೆ ನಂದು ಕೊನೆಗೆ ವೇಷ ಇದ್ದುದರಿಂದ ನನಗೇನು ಪ್ರಾಬ್ಲಮ್ ಇರಲಿಲ್ಲ. ಸೊ ಹಾಗಾಗಿ ಅಗ್ರಪೂಜೆಯ ದಂತವಕ್ರ ಪಾತ್ರ ಆಗಿತ್ತು ನಂದು. ನನ್ನ ಇನ್ಸ್ಪಿರೇಷನ್ ಆಗಿರುವಂತಹ ಸುಬ್ರಾಯ ಹೊಳ್ಳರ ಜೊತೆ ಮತ್ತೊಂದು ವೇಷ ಮಾಡುವಂಥ ಅವಕಾಶ ನನಗೆ ದೊರಕಿದೆ. ಸೊ ಹಾಗಾಗಿ ಅವ್ರ ಜೊತೆ ವೇಷ ಮಾಡುವಂಥ ಸಂದರ್ಭ, ನನ್ನ ಫ್ರೆಂಡ್ಸ್ಗಳು ಕೂಡ ಇದ್ದರು ಇಲ್ಲೇ ಅದೇ ಯಕ್ಷಗಾನದಲ್ಲಿ. ಸೊ ಹಾಗಾಗಿ ಇನ್ನೂ ಸಂತೋಷ, ಅಂದರೆ ಒಂದು ಕಂಫರ್ಟೇಬಲ್ ಫೀಲ್ ಆಗ್ತದೆ ನಮಗೆ. ಕರೆಕ್ಟ್ 11:00 ನಮ್ಮ ಅಗ್ರಪೂಜೆ ಪ್ರಸಂಗ ಸ್ಟಾರ್ಟ್ ಆಗಿದೆ. ಹನ್ನೆರಡುವರೆಗೆ ಯಕ್ಷಗಾನ ಮುಗಿಸಿ ನಾವು 1 ಗಂಟೆಗೆ ಅಲ್ಲಿಂದ ಹೊರಟಿದ್ದೇವೆ. ಮನೆಗೆ ರೀಚ್ ಆಗುವಾಗ 3 ಗಂಟೆ ಆಗಿದೆ. ಸೊ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಮತ್ತೆ ಸಿಗೋಣ.